ಇನ್ನೊಂದು ಸತಿ ನಮ್ಮ ಮನೆಗೆ ಕಾಲಿಕ್ಕಿದ್ಯಾ ಅಂದರೆ ನನ್ನ ಮಗನೇ ನಿನಗೇನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನು ಅಂತ ಅನ್ಕೊಬಿಟ್ಟಿದ್ಯೇನೋ. ಹ್ಞೂ ಸ್ವಲ್ಪ ನಯ ಭಯ ಇರಬೇಕು. ಒಬ್ರ ಮನೆಗೆ ಒಬ್ರು ಹೆಣ್ಮಕ್ಳಿರೋ ಮನೆಗೆ ಬರೋದಕ್ಕೆ ಸ್ವಲ್ಪ ನಿನಗೆ ಭಯ ಬೇಕಣೋ, ಭಯ ಇರಬೇಕು ನಿನಗೆ. ಅಮ್ಮ ಓಡಿಬೇಡ ಕಣಮ್ಮ, ಬಿಡಮ್ಮ ಅಮ್ಮ ಬಿಡಮ್ಮ, ಅವರು ಮನೆ ಕಟ್ಟಬೇಕಂತ ಅದಕ್ಕೆ ಬಂದಿದ್ದಾರೆ. ಮುಚ್ಚ ಬಾಯಿ, ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು. ನನಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗ್ತಾ ಇರೋದಕ್ಕೆ ಮಾತಾಡ್ತಾ ಇರೋದು ಕಣೆ. ಏನು ಗೊತ್ತಾಗಲ್ಲ. ನಮ್ಮ ಅಮ್ಮನಿಗೆ ಏನು ಬೇಕಾದ್ರೂ ಹೇಳಿದ್ರೆ ಕೇಳ್ತಾಳೆ ಅಂತ ಅನ್ಕೊಬಿಟ್ಟಿದ್ಯಾ ನೀನು. ನೀನು ಏನು ಹೇಳಿದ್ರು ನಾನು ಕೇಳೋ ಅಂತವಳಲ್ಲ ಕಣೆ, ನನಗೆಲ್ಲ ಗೊತ್ತಾಗುತ್ತೆ. ನೀನು ಹಸಿಗೆ ಹೋಗಾಕಿಲ್ಲ. ನೀನು ಹಸಿಗೆ ಹೋಗಾಕಿಲ್ಲ ಡಿಂಪಮ್ಮ. ಹಿಡ್ದು ಫೋನ್ ಬಿಡಲ್ಲ, ಹಿಡ್ದು ಫೋನ್ ಬಿಡಲ್ಲ. ಫೋನ್ ಅಂತೂ ಕೊಡಕ್ಕೆ ಹೋಗ್ಬೇಡ ನೀನು, ಫೋನೇ ಕೊಡಕ್ಕೆ ಹೋಗ್ಬೇಡ. ಅಯ್ಯೋ ಅಕ್ಕ ಹೊಡಿಬೇಡಿ ಅಕ್ಕ, ಪ್ಲೀಸ್ ಅಕ್ಕ, ಅಕ್ಕ ಹೊಡಿಬೇಡಿ ಪ್ಲೀಸ್ ಅಕ್ಕ. ಅಕ್ಕ ನೀವು ನನಗೆ ಅಕ್ಕನ ಸಮಾನ ಹೊಡಿಬೇಡಿ, ಹೊಡಿಬೇಡಿ ಅಕ್ಕ ಪ್ಲೀಸ್ ಹೊಡಿಬೇಡಿ. ಓದಿದ್ದಂಗೆ ಹಂಗೆ ಸುಮ್ಮನೆ ಬಿಡ್ತಾರೇನು? ನೀನು ಮಾಡಿರೋ ಕೆಲಸಕ್ಕೆ ಇಲ್ಲಿ ಯಾವ ಬೈ ಇಲ್ದಂಗೆ ಬಂದಿದೆಯಲ್ಲ, ಬೈಗೆಟ್ಟಾನು. ನಿಮಗೆ ಯಾರ್ದು ಬೈ ಇಲ್ಲ ಹೇಳು. ಅವಳು ಇನ್ನೇನು ಸುಗುಣ ಯಾತ ಕೇಳಲ್ಲ ಏನಿಲ್ಲ. ನಿಮ್ಮಪ್ಪ ಇನ್ನೂ ಯಾತ ಹೇಳಲ್ಲ ಕೇಳಲ್ಲ ಏನಿಲ್ಲ. ನಿಂಗೆ ಯೋಟೆ ಆಗಲಿ, ತಾಯಿ ಇಲ್ಲದ ಮಕ್ಕಳು ನಯ ಭಯ ಬೆಳೆದಿಲ್ಲ ಹೇಳು. ನಯ ಭಯ ಇರವೇ ಬೇರೆ, ಬೈವಾಗಿರೋರು ಇರ್ತಾರೆ. ಅಯ್ಯೋ ಎಷ್ಟೊತ್ತಾಯ್ತಕ್ಕ ಅವಾಗಿಂದ ಬೈತಾ ಇದ್ದೀರಾ, ಬಿಡಿ ಹೋಗ್ತೀನಿ ನಾನು. ಏನೋ ತಪ್ಪಾಯಿತು ಬಂದಿದ್ದು. ತಪ್ಪಾಯ್ತಕ್ಕ, ಅಕ್ಕ ತಪ್ಪಾಯಿತು. ನಾನು ತಾಯಿ ಇಲ್ಲದ ತಬ್ಲಿ ಅಕ್ಕ. ನಾನು ಪ್ರೀತಿನ ತುಂಬ ಇಷ್ಟಪಡ್ತಿದ್ದೆ, ಅದಕ್ಕೋಸ್ಕರ ಪ್ರೀತಿನ ಮಾತಾಡ್ಸೋದಕ್ಕಂತ ಹೇಳಿ ಬಂದೆ. ಎಷ್ಟೇ ಆಗಲಿ ನಾವು ತಾಯಿ ಇಲ್ಲದ ತಬ್ಲಿ ಆಗಿರ್ಬೋದು, ತಾಯಿ ಇಲ್ಲದೆ ಇರ್ಬೋದು, ಆದರೆ ನಾವು ಹೆಂಗಿದ್ದೀವಿ, ಹೆಂಗೆ ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಂತ ನಮಗೆ ಗೊತ್ತು. ಮಾತಾಡಬೇಡ್ರಿ ನೀವು, ತುಂಬ ಬೇಜಾರಾಗ್ತೈತೆ ನನಗೆ. ಮತ್ತೆ ಬೈದಂಗೆ ಸುಮ್ಮನೆ ಬಿಡ್ತಾರ ನಿಮ್ಮನ್ನ? ಬೈದಂಗೆ ಸುಮ್ಮನೆ ಬಿಡ್ತಾರೇನೋ? ಲಿಕ್ಕಿ ಯಾಕೆ ನಮ್ಮಮ್ಮ ಹಂಗೆ ಬೈತಾ ಇದ್ದಾರೆ? ಪ್ರೀತಿ ಯಾಕೆ ಲಿಕ್ಕಿ ನಂಗೆ ಬೈತಾ ಐತೆ ಅಮ್ಮ? ಪ್ರೇಮ ನೋಡೆ, ಇವನ್ನ ಕರೆಸ್ಬಿಟ್ಟು ನಮ್ಮ ಮನೆಗೆ ಯಾರು ಇಲ್ಲ ಸಮಯದಲ್ಲಿ ಮನೆಯೆಲ್ಲ ತೋರ್ಸೋದಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಹೇಳಿ ಕರ್ಕೊಂಬಂದಿದ್ದಾಳೆ ಇವನ್ನ. ಇವನು ಬೈಗೆಟ್ಟವನು ಬಂದು ಎಲ್ಲ ನೋಡ್ತಾ ಇದ್ದಾನೆ. ನಾನು ಹೋಗ್ತಿದ್ದಂಗೆ ಊಟ ಮಾಡಿಕೊಂಡು ಯಾರೂ ಇಲ್ಲ ಅಂತ ಹೇಳಿ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಇಲ್ಲಿ ಎಲ್ಲ ಮನೆ ತೋರಿಸ್ತಾ ಇದ್ದಾಳೆ. ಹಾಗೆ ಹೀಗೆ ಅಂತ ಹೇಳಿ. ಅಲ್ಲ ಇವಳು ಫೋನ್ ಮಾಡೋದು ಮೆಸೇಜ್ ಮಾಡ್ತಾ ಇರೋದು ನಿನಗೆಲ್ಲ ಗೊತ್ತು ತಾನೇ? ನನಗೆ ಹೇಳ್ಬೇಕು ತಾನೇನೆ? ಇಲ್ಲ ಅಮ್ಮ, ನನಗೇನು ಗೊತ್ತಿಲ್ಲ, ನಿಜ ಏನೂ ಗೊತ್ತಿಲ್ಲ ಅಮ್ಮ ನನಗೆ. ಮುಚ್ಚೆ ಬಾಯಿ, ಎಲ್ಲ ಗೊತ್ತೈತೆ ನನಗೆ, ಸುಮ್ಮನಿರು, ಮಾತಾಡಬೇಡ. ನನಗೆಲ್ಲ ವಿಷಯ ಗೊತ್ತೈತೆ, ನಿನಗೂ ಗೊತ್ತೈತೆ ತಾನೇ? ಮತ್ತೆ ನೀನು ಆಸೆಗೆ ಹೋಗೋಕ್ಕಿಲ್ಲ ಡಿಂಪಮ್ಮ. ಇಬ್ಬರಳು ರೂಮಿನ ಬಾಗ್ಲಾಕೆ ನೀನು ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಿರ್ತಾರೆ. ಬರೀ ಫೋನ್ ಹೊತ್ಕೊಂತಿರೋದೇನೆ ಯಾವಾಗ್ಲೂ. ಬರೀ ಫೋನ್ ನೋಡ್ತಿರ್ತಾರೆ. ಅದೇನು ನೋಡ್ತಾರೆ ಏನೋ, ನಾನು ಹಂಗೆ ಕೇಳ್ತೀನಿ, ಏನ್ರಿ ನೀವು ಅಮ್ಮೇರು ಹೋಗ್ತಿದ್ದಂಗೆ ಫೋನ್ ಹಿಡ್ಕೊಂಡು ಕುಕ್ಕ ಬಿಡ್ತೀರಾ ಅಂತ ಹೇಳಿ ಬೈತೀನಿ. ಏನು ನನ್ನ ಮಾತಿಗೇನು ಏನೇನು ಜುಮ್ ಅಂಬಲ್ಲಮ್ಮ. ಇಬ್ಬರಳು ಏನು ಹೇಳೋನು ಯಾತ್ಯಾಂತ ಮಾತಾಡಲ್ಲ. ಏನು ನಾನು ಏನು ಹೇಳ್ದವು ಕಿವಕ್ಕೆ ಹಾಕ್ಯಮಲ್ಲ, ಏನೊಂದು ಬದುಕು ಹೇಳಿದ್ರು ಮಾಡಲ್ಲ, ಏನಿಲ್ಲ ಹೇಳ್ದಂಗಂಬ ನಂಗೆ ಸುಸ ಕೇಳಲ್ಲ ಇಬ್ಬರನು. ಅಮ್ಮ ಬಿಡಮ್ಮ, ಪಾಪ ಬೈಬೇಡ. ಲಿಕ್ಕಿನ ಪಾಪ ಅವನು ತಾಯಿ ಇಲ್ಲ. ಹಸುಗುಣ ಚಿಕ್ಕಿ ಸರಿಯಾಗಿ ನೋಡ್ಕಮ್ಮಲ್ಲ ಅವ್ರು ಚಿಕ್ಕಮ್ಮ ಅವ್ರನ್ನ. ಬೈಬೇಡ ಸುಮ್ಮನಿರಮ್ಮ. ಯಾಕೆ ಪಾಪ ಬೈತ್ಯಾ? ಯಾಕೆ ಬೈತೀಯ ಅಂದರೆ ಅವ್ನು ಯಾಕೆ ಬರಬೇಕಾಗಿತ್ತು ನಮ್ಮ ಮನೆಗೆ? ಯಾರು ಇಲ್ಲ ಸಮಯದಲ್ಲಿ ಅವಳು ಮನೆ ತೋರ್ಸೋದಕ್ಕಂತೇಳಿ ಕರ್ಕೊಂಬಂದಿದ್ದಾಳಲ್ಲ, ಯಾಕೆ ಬರಬೇಕಾಗಿತ್ತು ಅವನು ಅಂತ ಹೇಳಿ. ಅಯ್ಯೋ ನಮ್ಮ ಕೇರಿಗೆ ಯಾರಿಗಾನ ಒಂದು ಇಟ್ಟು ಸಿಕ್ಬಿಟ್ರೆ ಊರು ಹಬ್ಬ ಮಾಡ್ತಾರೆ. ಅಯ್ಯಪ್ಪ ಒಂದು ಇಟ್ಟು ಗೊತ್ತಾದರೆ ಏನಿಲ್ಲ. ಅಯ್ಯೋ 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 ಅಯ್ಯೋ, ಎಲ್ಗೋದ್ರೂ ಅದೇ ಸುದ್ದಿನಿ. ಒಂದು ಕೂಲಿ ಹೋಗಿತ್ತಾಗೂ ಅದೇ ಸುದ್ದಿ. ಎಲ್ಲನ ಒಂದು ಹೆಂಗಸ್ರು ಕೂಕೊಂಡಿತ್ತಾಗೂ ಅದೇ ಸುದ್ದಿ. ಎಲ್ಲೋದ್ರೂ ಅದೇ ಸುದ್ದಿ ಮಾತಾಡ್ತಾರೆ. ಅಲ್ಲ ಮೊದಲೇ ನಮ್ಮ ಕೇರಿಗಳು ಹೆಂಗಸ್ರು ಒಳ್ಳೆಯರಲ್ಲ ಅಂತಾದ್ರಾಗೆ ಇವಳು ಇಂಥವು ಮಾಡ್ಕೊಂಡು ಕೂತ್ಕೊಂಡವಳೆ. ಅಯ್ಯಯ್ಯಪ್ಪ, ಈಗ ಇಲಿ ಓತು ಅಂದರೆ ಹುಲಿ ಓತು ಅಂತ ಮಾತಾಡ್ತಾರೆ ಅಂತ ಹೆಂಗಸ್ರಿದ್ದಾರೆ. ಅಂತಾದ್ರಾಗ ಇವಳು ಇಂಥವು ಮಾಡ್ತಾ ಇದ್ದಾಳಲ್ಲಮ್ಮ. ಮೊದಲೇ ನಮ್ಮ ಮನೆ ಕಟ್ಟಿರೋದಕ್ಕೂ ಅದಕ್ಕೂ ಸಹಿಸ್ಕೊಂಬಲ್ಲ. ಡಿಂಪು ಎಂಥ ಮನೆ ಕಟ್ಟಿಳು, ಅಲ್ಲಿ ಕೆಲ್ಸಕ್ಕೆ ಹೋಗ್ತಲೇನೆ ನೋಡಪ್ಪ, ಅಂಗಡಿಗೆ ರೇಷನ್ ಕೊಡೋಕೆ ಹೋಗ್ತಲೇನೆ ಅಂತ ಮನೆ ಕಟ್ಟಿಳು ಅಂತ ಜನ ಮೊದಲೇ ನಮ್ಮನ್ನು ನೋಡಿ ಅಟ್ಟುರ್ಕೊಂತ ಇದ್ದಾಳೆ. ಇವಳು ನೋಡು ಎಂಥದ್ದು ಮಾಡಿವಳೆ ಅಂತ. ಅಲ್ಲ ನಾನು ಏನು ಹೇಳಿದ್ರು ಕೇಳಲ್ಲಮ್ಮ ಇಬ್ಬರಳು ಅವರು. ಡಿಂಪಮ್ಮ ಪ್ಲೀಸ್ ಅಕ್ಕ, ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಯಾಕಂತಂದರೆ ನಾನೇನು ಅಷ್ಟು ಧೈರ್ಯವಾಗಿ ಬರಲಿಲ್ಲ, ನನಗೂ ಭಯನೇ. ಏನು ಮಾಡಲಿ, ನೋಡಬೇಕು ಅಂತ ಹೇಳಿ ಬಂದೆ. ನಾವು ಕಟ್ಟಿಸ್ಬೇಕಲ್ಲ, ಅದಕ್ಕೆ ಪ್ಲಾನಿಂಗ್ ಬೇಕು ಅಂತ ಹೇಳಿ ನೋಡೋದಕ್ಕಂತ ಬಂದೆ. ಪ್ಲೀಸ್ ಅಕ್ಕ, ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಾನು ಬಂದಿದ್ದಕ್ಕೆ ತಪ್ಪಾಯಿತು. ನನಗೆ ಗೊತ್ತಾಗ್ದಲೇ ಬಂದುಬಿಟ್ಟೆ. ಏನು ಮಾಡಲಿ, ಕ್ಷಮಿಸ್ಬಿಡಕ್ಕ. ಅಮ್ಮ ಪಾಪ ಕಣಮ್ಮ ಅವನು. ಹಿಂಗೆ ಮಾಡಬೇಡ ನೀನು, ಅವನಿಗೆ ಹೊಡಿಬಾರ್ದಾಗಿತ್ತು.
ನೋಡ ಅಕ್ಕ ಅಮ್ಮಯ್ಯನ ಹೆಂಗ್ ಬೈತಾ ಐತೆ, ಅವಾಗಿಂದ ಬಿಟ್ಟಿಲ್ಲ, ಎಷ್ಟೊತ್ತು ನಿಲ್ಲಿಸ್ಕೊಂಡು ಬೈತಾ ಐತೆ. ಎರಡೇಟು ಹೊಡೆದೇ ಬಿಡ್ತು ಕಣಕ್ಕ. ನೋಡು ಕಳಿಸೋದೇ ಇಲ್ಲ. ಹೋಗ್ತೀನಿ ಅಂತಂದ್ರೂ ಹೆಂಗ್ ಬೈತಾ ಐತೆ ನೋಡ ಅಮ್ಮ. ಮತ್ತೆ ಭಯ ಇಲ್ದಂಗೆ ಆಡಿದ್ರೆ ಬೈದಂಗೆ ಹಂಗೆ ಸುಮ್ಮನೆ ಬಿಡ್ತಾರೇನೆ? ನೀವು ಆಡ್ದಂಗೆ ಆಡ್ರಿ ಅಂತೇಳಿ ಕೈ ಬಿಡೋಕ್ಕಾಗುತ್ತೆ? ಅಕ್ಕ ಪ್ಲೀಸ್ ಅಕ್ಕ, ನನ್ನ ಪ್ರೀತಿನೂ ದೂರ ಮಾಡಬೇಡಕ್ಕ. ನಾನು ಪ್ರೀತಿ ತುಂಬ ಇಷ್ಟಪಟ್ಟಿದ್ದೀವಿ, ಅದಕ್ಕೆ ನಾವು ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಪ್ಲೀಸ್, ನನಗೆ ತಾಯಿ ಇಲ್ಲ, ನೀವೇ ನಮಗೆ ತಾಯಿಯಾಗಿ ನೀನೇ ನನ್ನ ಕಾಪಾಡಬೇಕಕ್ಕ. ಪ್ಲೀಸ್ ಅಕ್ಕ, ಇವಾಗ ನೀನು ನನಗೆ ಪ್ರೀತಿನ ಕೊಟ್ಟು ಮದುವೆ ಮಾಡಬೇಕಕ್ಕ. ನಿನ್ನ ಸ್ವಂತ ಅಕ್ಕ ಇದ್ದಂಗೆ ಇವಾಗ ನನಗೆ. ಪ್ಲೀಸ್ ಅಕ್ಕ, ನಿನ್ನ ಕಾಲು ಹಿಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಇವಾಗ ನನ್ನ ಪ್ರೀತಿನೂ ದೂರ ಮಾಡಬೇಡಿ ಪ್ಲೀಸ್. ಇವಾಗ ನಮ್ಮ ಸುಗುಣ ಚಿಕ್ಕಿಗಿರೋದೇ ಅದು. ನಮ್ಮಿಬ್ಬರು ಮಕ್ಕಳದು ಮದುವೆ ಆಗಲಿಲ್ಲ ಅಂತಂದರೆ ನನ್ನ ಮಗಳಿಗೆ ಆಗುತ್ತೆ ಆಸ್ತಿ ಎಲ್ಲನ, ಇರೋ ಬರೋದೆಲ್ಲ ನನ್ನ ಮಗಳಿಗೆ ಆಗಲಿ ಅನ್ನೋದು ನಮ್ಮ ಸುಗುಣ ಚಿಕ್ಕಿ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರ ಮಾತುಗಳೆಲ್ಲ ಕೇಳ್ತಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್, ಅದಕ್ಕೆ ನಾನು ಪ್ರೀತಿ ಇಷ್ಟಪಡ್ತಾ ಇರೋದು. ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಅಕ್ಕ, ನಮ್ಮಿಬ್ರು ದೂರ ಮಾಡಬೇಡ. ನಮ್ಮ ಪಾಪ ಒಳ್ಳೆಯವನು ಕಣಮ್ಮ ಇವನು. ನಾವು ಹುಡುಕಿದ್ರು ಇಂಥ ಗಂಡು ಹುಡ್ಕೋಕ್ಕಾಗಲ್ಲ. ನಮ್ಮ ಪ್ರೀತಿಗೆ ಒಳ್ಳೆ ಹುಡುಗ ಕಣಮ್ಮ ಇವನು. ತಮ್ಮ ಅದಕ್ಕೆಲ್ಲ ಬೆರ್ಗಾಗಬಾರ್ದು. ಇವಾಗ ಅಯ್ಯೋ ಅಪ್ಪ ಅಂತಾರೆ. ಈಗ ಅದೇ ತಾಯಿ ಇಲ್ಲದ ಮಕ್ಕಳು ನಯ ಬೈದಾಗ ಇದಾವ ಇಲ್ವ ಅಂತ ಹೇಳಿ ಆಮೇಲೆ ಏನು ಕೊಡಲ್ಲ ಅಂತೇಳಿ ಈಗ ಸುಮ್ಮನೆ ಹಂಗೆ ನಯ ಸಡಿತಾರೆ. ಇಂಥ ಬೆಣ್ಣೆ ಮಾತುಗಳಿಗೆಲ್ಲ ನಾವು ಮರಲಾಗಬಾರ್ದು ಕಣಿ. ಏನು ಬೇಡ, ಇವ್ನು ನಾನು ನಂಬಕ್ಕೆ ಹೋಗ್ಬೇಡ ಕಣಿ. ಡಿಂಪಮ್ಮ ಎದ್ದಳಪ್ಪ, ಎದ್ದಳು, ತೆಗಿ ಕಾಲು ಬಿಡಿಲಿ, ಎದ್ದ ಇಲ್ಲಿ ಹೇಳ್ತೀನಿ. ಸರಿ ಆಯಿತು, ಇವಾಗ ಇಲ್ಲಿಂದ ಹೊರಟೋಗಪ್ಪ. ಆಮೇಲೆ ನಮ್ಮ ಮನೆಯವ್ರು ಬರಲಿ, ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲಿಂದ ಹೋಗು. ಹಂಗೆ ಯಾರು ಇಲ್ಲೋ ಸಮಯದಲ್ಲಿ ಬರಬಾರ್ದು ನೀನು, ಸರಿನಾ? ಬೇಕಾದ್ರೆ ನಾನಿದ್ದ ಬೇಕಾದರೆ ಕೇಳ್ಕೊಂಡು ಬಾ. ಹಿಂಗೆ ಮನೇಲಿ ಹೆಣ್ಮಕ್ಳು ಒಬ್ಬರೇ ಇದ್ದಾಗ ಆ ಥರ ಎಲ್ಲ ಬಂದರೆ ತಪ್ಪಾಗಿ ತಿಳ್ಕೊತಾರೆ ಜನ, ಸರಿನಾ? ಬೇಕಾದರೆ ಎಲ್ಲರೂ ಇದ್ದಾಗ ಬಂದು ನೋಡ್ಕೊಂಡು ಹೋಗು. ನಮ್ಮ ಅಯ್ಯಪ್ಪ ಬರಲಿ, ಮಾತಾಡ್ತೀನಿ. ಸರಿ ಆಯ್ತಕ್ಕ, ನನ್ನ ಪ್ರೀತಿನ ಮಾತ್ರ ದೂರ ಮಾಡಬೇಡ ನೀನು. ಅಕ್ಕ, ನಾವು ತುಂಬ ಕಷ್ಟಪಟ್ಟಿದ್ದೀವಕ್ಕ ಜೀವನದಲ್ಲಿ. ನಮ್ಮ ಅಮ್ಮನ ಕಳ್ಕೊಂಡು ನಾವು ಇನ್ನೂ ಚಿಕ್ಕವರಕ್ಕ. ಆವಾಗಲೇ ನಮ್ಮ ಅಮ್ಮನ ಕಳ್ಕೊಬಿಟ್ವಿ ನಾವು. ಸರಿ ಆಯಿತು, ನಮ್ಮ ಅಯ್ಯಪ್ಪ ಬರಲಿ, ಮಾತಾಡ್ತೀನಿ. ಇವಾಗ ಹೋಗಪ್ಪ, ಇಲ್ಲಿಂದ ಹೊರಟೋಗು. ಸರಿ ಆಯ್ತಕ್ಕ. ಪ್ಲೀಸ್ ಅಮ್ಮ. ಅಮ್ಮ ಅಲ್ಲ, ಲಿಕ್ಕಿ ವಿಕ್ಕಿ ಇಬ್ರು ತಾಯಿ ಇಲ್ಲದ ಮಕ್ಕಳು ಕಣಮ್ಮ. ಹಸು ಗುಣಕ್ಕಂಗೆ ಇರೋದೇನೆ ಇವರಿಬ್ರದ್ದು ಮದುವೆ ಮಾಡಬಾರ್ದು ಅಂತ. ಇವರಿಬ್ರದ್ದು ಮದುವೆ ಮಾಡಲಿಲ್ಲ ಅಂದರೆ ಎಲ್ಲ ನನ್ನ ಮಗಳಿಗೆ ಆಗುತ್ತೆ, ನನ್ನ ಮಗಳೇ ಮೇಯ್ನು ಅಂತ ಹೇಳಿ ಅವ್ರು ಮಾತಾಡ್ತಿದ್ರಂತೆ ಕಣಮ್ಮ. ಅವ್ರ ಮನಸ್ಸಲ್ಲಿ ಇರೋದೇ ಅದೇ ಅಂತ ಕಣಮ್ಮ. ಅದಕ್ಕೇ ನಾನು ಲಿಕ್ಕಿನ ಮದುವೆ ಆಗ್ತೀನಿ ಕಣಮ್ಮ. ಮದುವೆ ಆದರೆ ಹೇಗೋ ಒಳ್ಳೆಯವರು, ಇವರು ಚೆನ್ನಾಗಿ ಓದಿದ್ದಾರೆ, ಇವರು ತುಂಬ ಕಷ್ಟಪಟ್ಟಿದ್ದಾರಲ್ಲಮ್ಮ ಜೀವನದಲ್ಲಿ, ಅದಕ್ಕೆ ಚೆನ್ನಾಗಿ ಅನುಭವ ಇರುತ್ತೆ, ಚೆನ್ನಾಗಿ ನೋಡ್ಕೊತಾರೆ ಕಣಮ್ಮ. ಇವ್ರನ್ನೇ ಮದುವೆ ಆಗ್ತೀನಿ. ಇವ್ರಿಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದರೆ. ನಮ್ಮ ಇಬ್ಬರು ಒಳ್ಳೆಯವರು ಗಂಡು ಮಕ್ಕಳು. ಅವ್ರ ಅಪ್ಪಾಜಿನೂ ತುಂಬ ಒಳ್ಳೆಯವರು. ಏನು ಮಾಡ್ತೀಯಾ, ಈ ಸುಗುಣಕ್ಕನಿಗೆ ಇಲ್ಲದ್ದೆಲ್ಲ ಮನಸ್ಸಲ್ಲೈತೆ ಇವಾಗ. ಅವರಿಬ್ಬರಿಗೂ ಮದುವೆ ಮಾಡಬಾರ್ದು ಅಂತಲೇ ಇರೋದು. ಪಾಪ ಒಳ್ಳೆ ಹುಡುಗರು ಕಣಮ್ಮ. ಏನು ಬೇಡ ಡಿಂಪಮ್ಮ, ಇವ್ರು ಹೇಳೋದೆಲ್ಲ ಕೇಳಬೇಡ ಕಣಮ್ಮ. ನೀನು ಅವೆಲ್ಲಾರೋ ಯಾರೋ ಒಟ್ಟು ನೋಡಿಲ್ಲ ಬಿಡ್ಕೊಂಡಿಲ್ಲ, ಸುಮ್ಮನೆ ಯಾಕೆ ಒಟ್ಟು ಸುಮ್ಮನಿರು. ಹಿಂಗೇನಿಲ್ಲ ಕಾಣತ್ತೆ, ಒಳ್ಳೆ ಹುಡುಗರು. ನಾನು ನೋಡ್ದಂಗೆ ಭಾಳ ಒಳ್ಳೆ ಹುಡುಗರು. ಕೇಳೋಣ, ವಿಚಾರಿಸೋಣ ಯಾರನ್ನ. ನಮಗೂ ಗೊತ್ತಿಲ್ವಲ್ಲ ಸರಿಯಾಗಿ, ಜಾಸ್ತಿ ನಾವೆಲ್ಲ ಹೋಗ್ತಿರ್ಲಿಲ್ವಲ್ಲ, ಗೊತ್ತಿಲ್ವಲ್ಲ. ಕೇಳೋಣದಿಲ್ಲ ಲಸ್ಮಕೈನ, ಶಾಂತ ಗಂಟಿನ, ಯಾರನ್ನ ಕೇಳೋಣದೆಲೆ ಹೆಂಗೆ ಏನು ಹುಡುಗರು ಅಂತೇಳಿ ವಿಚಾರಿಸೋಣ. ಸುಮ್ಮನಿರು, ಯಾಕೆ ಇವಾಗ ಹೋಗೋದಾನಲ್ಲ. ಪಾಪ ಏನು ಮಾಡೋಕ್ಕಾಗುತ್ತೆ, ತಾಯಿ ಇಲ್ಲದ ಹುಡುಗರು ಅಂದರೆ ಸುಗುಣ ಒಂದಿಟ್ಟು ಪೆಗ್ಗೆ ಹೇಳು ಅವಳು ಹಂಗೇನೆ. ಮದುವೆ ಮಾಡಲಿಲ್ಲ ಅಂತಂದರೆ ಎಲ್ಲ ನನ್ನ ಮಗಳಿಗೆ ಆಗುತ್ತೆ ಅಂತೇಳಿ ಬರೀ ಮಗಳ ಬಗ್ಗೆನೇ ಅವಳು ಚಿಂತೆ ಮಾಡ್ತಿರ್ತಾಳೆ. ನನ್ನ ಮಗಳಿಗೆ ಆಗಲಿ ಆಸ್ತಿ ಎಲ್ಲನ ಅಂತೇಳಿ. ತಾಯಿ ನೀನೇ ಚಿಕ್ಕಮ್ಮನೇ ಕಾಣತ್ತೆ. ಯಾವತ್ತಿದ್ರು ಚಿಕ್ಕಮ್ಮ ತಾಯಿ ಆಗೋಕ್ಕಾಗಲ್ಲ. ಅದಕ್ಕೇನೆ ನನ್ನ ತಾಯಿ ಇರಬೇಕು ಅಂತ ಹೇಳೋದು. ನೋಡು, ಇವಳು ಏನೇ ಅಂದ್ರೂ, ಅವಳೇನೇ ಎಷ್ಟೇ ಅವಳು ಚೆನ್ನಾಗಿ ನೋಡ್ಕೊಂತಾಳೆ ಅಂದ್ರೂ ನೋಡ್ಕೊಂಬಲ್ಲ. ಇವಾಗ ಅವಳಿಗೆ ಅವಳೊಟ್ಟೆ ಹುಟ್ಟಿರೋದು ಒಬ್ಳು ಮಗಳು ಇರೋದ್ರಿಂದ ಮಗಳು ಕಡೆಗೇನೆ ಅವಳಿಗೆ ಜಾಸ್ತಿ ಆಸೆ. ಮಗಳ ಮೇಲೆ ಆಸೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೂ ನೋಡಿದ್ರೆ ಪಾಪ ತಾಯಿ ಇಲ್ಲದ ಮಕ್ಕಳು ಭಾಳ ಕಷ್ಟ ಬಿದ್ದಾವೆ ಅನಿಸುತ್ತೆ. ನೋಡೋಣ ಇನ್ನು ಹುಡುಗರು ಹೆಂಗೆ ಏನೋ ನನಗಷ್ಟು ಗೊತ್ತಿಲ್ಲ. ಏನು ಮಾಡಲಿ, ಪಾಪ ತಾಯಿ ಇಲ್ಲದ ಮಕ್ಕಳೆಲ್ಲ ಸುಗುಣದ ಮನಸ್ಸಲ್ಲೇ ಇದ್ದೇ ಇರುತ್ತೆ. ಅವರು ಹೇಳ್ತಾಯಿದ್ರು ವರ್ಷ ಅವರು ತುಂಬ ಒಳ್ಳೆಯವರು ಅಂತೇಳಿ ವರ್ಷ ಹೇಳ್ತಾ ಇರ್ತಾನೆ. ಕೇಳೋಣ, ವಿಚಾರಿಸೋಣ ಹಿಂಗೆ ಏನು ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.